ಹೊಸಕೋಟೆ ಗ್ರಾಮದಲ್ಲಿ ಗಾಡುಗೊಲ್ಲರ ಸಂಸ್ಕೃತಿಗೆ ಹೊಸ ಚೈತನ್ಯ. ದೇವಾಲಯ ಪ್ರತಿಷ್ಠಾಪನೆಯ ಅದ್ದೂರಿ ಸಂಭ್ರಮ. ಕೊರಟಗೆರೆ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ಗಾಡುಗೊಲ್ಲರ ಕುಲದೇವರುಗಳಾದ ಕ್ಯಾತಲಿಂಗೇಶ್ವರ ಮತ್ತು ಚಿತ್ರಲಿಂಗೇಶ್ವರ ದೇವರುಗಳ ಶಿಲೆಯನ್ನ ತಮಿಳುನಾಡಿನಿಂದ ತಂದು ತಣ್ಣೇನಹಳ್ಳಿಯಿಂದ ಕುಂಭಗಳೊಂದಿಗೆ ಭಕ್ತಿಪೂರ್ಣಕವಾಗಿ ಊರಿನಲ್ಲಿ ಪ್ರತಿಷ್ಠಾಪಿಸಲಾಯಿತು. ಜನಪದ ಗೀತೆ, ಕೋಲಾಟ, ಪಟಾಕಿ ಸಿಡಿಸಿ ಅರೆವಾದ್ಯದೊಂದಿಗೆ ದೇವರಿಗೆ ಅದ್ದೂರಿ ಸ್ವಾಗತವನ್ನ ನೀಡಲಾಯಿತು. ಮುಖ್ಯ ಮುಖಂಡ ಮಹಾಲಿಂಗಪ್ಪ ಮಾತನಾಡ್ತಾ, ಇದು ನಮ್ಮ ಪೂರ್ವಿಕರ ಕನಸು. ಇಂದಿನ ದೇವಾಲಯ ಹಳೆಯ ಸಂಸ್ಕೃತಿಯ ಪುನರುತ್ಥಾನ. ದೇವರುಗಳ ಕೃಪೆಯಿಂದ ಎಲ್ಲರಿಗೂ ಶಾಂತಿ, ನೆಮ್ಮದಿ ಮತ್ತು ಆಯುಷ್ಯ ದೊರಕಲಿ ಅಂತ ಆಶಯವನ್ನ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಸುರೇಶ್ NU, ಕೊರಟಗೆರೆ. ನಮ್ಮ ಏನು ಕಾಡುಗೊಲ್ಲರ ಸಂಪ್ರದಾಯದ ಪ್ರಕಾರ ನಮ್ಮ ದೇವಸ್ಥಾನ ನಮ್ಮ ಕುಲದೈವರಾಗಿರ್ತಕ್ಕಂಥ ಚಿತ್ರಲಿಂಗೇಶ್ವರ ಸ್ವಾಮಿ ಮತ್ತು ಕ್ಯಾತಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ನಮ್ಮ ಕುಲಬಾಂಧವರೆಲ್ಲ ಹಮ್ಮಿಕೊಂಡಿದ್ದು. ಅದು ಭಾಳ ದಿನದ ಕೆಲಸ ಇತ್ತು. ಅಂದರೆ ನಮ್ಮ ಪೂರ್ವಜರು ಇಂದಿನ ನಮ್ಮೂರಿನವರು ಪೂರ್ವಜರು ನಮ್ಮ ತಾತ ಮುತ್ತಾತರು ಎಷ್ಟು ಬುದ್ಧಿವಂತರು ಅಂದರೆ ಸುಮಾರು ಗೊಲ್ಲರಟೆಗೆ ಇನ್ನೂ ಹುಲ್ಗುಡಿಸ್ದೇ ಇದ್ದಂಥ ಆ ಕಾಲದಾಗೆ ನಮ್ಮೂರಾಗೆ ದೇವಸ್ಥಾನ ಕಟ್ಟಿದ್ರು. ಅವ್ರಿಗೆಲ್ಲ ನಾವೆಲ್ಲ ಇವತ್ತು ನಾಪ್ಕೊಂಡೇಬೇಕು. ಈಗ ಅಕ್ಕಪಕ್ಕ ಗೊಲ್ಲರಟ್ಟಿನಾಗ ಸುಮಾರು ದೇವಸ್ಥಾನದಾಗೆ ಹುಲ್ಗುಡ್ದಿದ್ದಂಥ ಕಾಲದಾಗೆ ನಮ್ಮೂರಾಗೆ ಭಾಳ ಒಳ್ಳೆಯ ದೇವಸ್ಥಾನ ಆ ಕಾಲದಲ್ಲೇ ಕಟ್ಟಿದ್ರು, ಸುಮಾರು ಒಂದು 40-50 ವರ್ಷ ಹಿಂದೆ. ಹಾಗಾಗಿ ಅವ್ರನ್ನೆಲ್ಲ ಇವತ್ತು ಆ ದೇವಸ್ಥಾನ ಕಟ್ಟಿದಾಗಿದ್ದಂಥ ಎಲ್ಲ ನಮ್ಮ ಪೂರ್ವಜರನ್ನ ಹಳಬರನ್ನ ನಾವು ಇವತ್ತು ನಾಪ್ಸ್ಕೊಂಡು ಅವರ ಹಾಕ್ಕೊಟ್ಟಂಥ ದಾರಿನಾಗ ನಾವು ಇವತ್ತು ಅದೇ ದೇವಸ್ಥಾನದಾಗೆ ಇವತ್ತಿನ ಕಾಲಕ್ಕೆ ಏನು ನಾವು ನಮ್ಮ ದೇವರುಗಳನ್ನ ಪೂಜೆ ಮಾಡ್ತೀವಿ, ನಮ್ಮ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ತೀವಿ. ಒಂದು ಸ್ಥಾಪನೆ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಊರಿನ ಮುಖಂಡರುಗಳು, ಎಲ್ಲ ಗೌಡರು, ಯಜಮಾನರು ಏನು ಸಂಬಂಧಿಕರಿದ್ದಾರೆ ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲ ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಊರಿಗೂ ದೇವ್ರು ಮಾಡ್ತಾರೆ, ನಮ್ಮೂರಾಗೆ ಯಾಕೆ ಅದ್ದೂರಿಯಾಗಿ ಮಾಡಬಾರ್ದು ಅಂತ ಒಂದು ನಿರ್ಧಾರನ ನಮ್ಮೆಲ್ಲ ಯುವಕರು, ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದವರು ಎಲ್ಲ ತಗೊಂಡ್ರು. ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರು ಎಲ್ಲ ಸಮಾಜದ ಸೇರಿ ತಗೊಂಡ್ರು. ಅದರಂತೆ ಇವತ್ತೊಂದು ಶಿಲೆನ ಇವತ್ತು ನಮ್ಮ ಊರಿಗೆ ತರ್ತಾ ಇದ್ದೀವಿ. 2 ದೇವಸ್ಥಾನದ ಶಿಲೆ ಇವತ್ತು ಇತಿಹಾಸ. ಹೊಸಕೋಟೆ ಗ್ರಾಮದಲ್ಲಿ ಇವತ್ತು ಶಿಲೆಯನ್ನು ತಗೊಂಡೋಗ್ತಿದ್ದೀವಿ. ಸ್ಥಾಪನೆ ಮಾಡ್ಕೊಂಡು ಭಗವಂತನ ಒಳ್ಳೆಯ ದಿನದಲ್ಲಿ ಸ್ಥಾಪನೆ ಮಾಡಿ ನಮ್ಮ ಊರಿನ ಎಲ್ಲ ಸರ್ವ ಜನಾಂಗಗಳಿಗೂ ಶಾಂತಿ, ನೆಮ್ಮದಿ, ಒಳ್ಳೆಯ ಆಯುಷ್ಯ, ಆರೋಗ್ಯ ಕೊಟ್ಟು ಊರಿನ ಸುಭಿಕ್ಷವಾಗಿ ಕಾಪಾಡಲಿ ಅಂತೇಳಿ ನಮ್ಮ ಪೂಜಾರಪ್ಪರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಊರಿನ ಎಲ್ಲ ಮುಖಂಡರು ಕೂಡ ಸ್ಥಾಪನೆ ಮಾಡಿ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಶಿಲೆ ತಂದಿದ್ದಾರೆ. ಶಿಲೆ ತಂದಂಥ ಎಲ್ಲ ಊರಿನ ಮುಖಂಡರು, ಎಲ್ಲ ಯುವಕ ಮಿತ್ರರಿಗೆ ನಾವು ಅಭಿನಂದನೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ನಮ್ಮ ಊರಾಗೆ ಒಂದು ಒಳ್ಳೆಯ ಪ್ರೋಗ್ರಾಮ್ ಮಾಡಿ ಒಂದು ದೇವಸ್ಥಾನದ ಬೂರಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಎಲ್ಲರೂ ಸಹಕಾರ ಕೊಡ್ತಾರೆ. ನಾವು ಸಹಕಾರ ಮುಂಚೆಯಿಂದಲೂ ಇದ್ದೇ ಇದೆ. ನಮ್ಮ ಕಷ್ಟ ಸುಖ ಅಂದರೆ ನಮ್ಮೂರು ಬಿಟ್ಟರೆ ಇನ್ಯಾವ ಊರಿಲ್ಲ. ಕಷ್ಟ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಸಹಾಯ ಮಾಡ್ತಾರೆ, ಸುಖಕ್ಕೂ ಹಂಚ್ಕೊಳ್ತಾರೆ. ಅದೇ ರೀತಿ ಒಂದು ಸಹಕಾರ ಬೆಟ್ಟಂತ ಒಳ್ಳೆಯ ದಿನ ನೋಡ್ಕೊಂಡು ಈ ಶಿಲೆನ ಸ್ಥಾಪನೆ ಮಾಡಿ ದೇವರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಷ್ಟೇ. ಥ್ಯಾಂಕ್ ಯು.